ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಒಂದು ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ಈ ಒಂದು ಬಹು ಆಯ್ಕೆಯ ಎಲ್ಲ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಅಭ್ಯಾಸವನ್ನು ಮಾಡಿದ್ದೆ ಆದರೆ ನೀವು ಸುಲಭವಾಗಿ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಪರೀಕ್ಷೆಯಲ್ಲಿ ಉತ್ತರಿಸ್ಬೋದು. ಹಾಗಿದ್ರೆ ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಅಂದರೆ ಅದು ಜೀಪ್ ರಿಪೇರಿ ಮಾಡುವಂತಹ ಕೆಲಸ ಕಾಯಂ ಆಗಿತ್ತು. ಕಾಕಿ ಪ್ಯಾಂಟ್ ಧರಿ ಕಾಲುಗಳನ್ನು ನೋಡಿ ನಿರೂಪಕರಿಗೆ ನೆನಪಿಗೆ ಬಂದಂತಹ ಡಿಪಾರ್ಟ್ಮೆಂಟು ಅದು ಪೊಲೀಸ್ ಇಲಾಖೆ. ದುರ್ಗಪ್ಪ ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದಂಥದ್ದು ಟೆಲಿಫೋನ್ ಡಿಪಾರ್ಟ್ಮೆಂಟಿಗೆ. ನಿರೂಪಕರ ಬಳಿ ದುರ್ಗಪ್ಪ ಕೇಳಿ ಪಡೆಯಲು ಬಂದದ್ದು ಅದು ಕೊಡಲಿಯನ್ನು. ಹಾಳಾಗಿ ಕೊಡಲಿ ನೋಡಲು ಹೇಗೆ ಕಾಣ್ತಾ ಇತ್ತು ಅಂದರೆ ಅದು ಸುತ್ತಿಗೆಯಂತೆ ಕಾಣ್ತಾ ಇತ್ತು. ಕೃಷ್ಣೇಗೌಡನ ಆನೆ ಮೊದಲು ಈ ಊರಿನಲ್ಲಿ ಇತ್ತು, ಅದು ಗೂಳೂರು ಮಠದಲ್ಲಿ ಇತ್ತು. ಇದು ಕೃಷ್ಣೇಗೌಡರ ಆನೆಯ ಹೆಸರು ಗೌರಿ. ಮಠದ ಜಗದ್ಗುರುಗಳನ್ನು ಜನರು ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು. ಹೀಗಾಗಿ ನಿರುಪಯುಕ್ತವೆನಿಸಿದಂತಹ ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸ್ತಾ ಇದ್ರು ಎಂಬ ಮಾತುಗಳನ್ನು ಸೂಚಿಸುವಂತಹದ್ದು ಏನು ಅಂತ ಕೇಳಿದ್ದಾರೆ. ಅಂದರೆ ಅವರ ಉದ್ದೇಶ ಏನಾಗಿತ್ತು ಅಂದರೆ ಮಾವುತನ ಕಾರಣಕ್ಕಾಗಿ ಆನೆಯನ್ನು ಸೇರಿಸಿ ಹೊರ ಹಾಕಬೇಕು ಅನ್ನುವಂತಹ ಒಂದು ಅವರು ಹೊಂದಿರ್ತಾರೆ. ಸರ್ಕಾರ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿದ್ದಂಥದ್ದು ಯಾವ ಕಂಪನಿಗೆ ಅಂತಂದರೆ ಅದು ಬಿಮ್ಕೋ ಕಂಪನಿಗೆ. ಇದು ಆನೆಯ ಮಾವುತನ ಹೆಸರು ವೇಲಾಯುಧ. ಇನ್ನು ಗೂಳೂರು ಮಠದವರು ಇಲ್ಲಿಯವರೆಗೆ ಹೋಗಿ ಮಾವುತ ವೇಲಾಯುಧನನ್ನು ಹುಡುಕಿ ಕರೆತಂದರು ಅಂದರೆ ಕೇರಳದವರೆಗೂ ಹೋಗಿ ಅವನನ್ನು ಕರೆತಂತಾರೆ. ಕೃಷ್ಣೇಗೌಡನ ಆನೆ ಒಮ್ಮೆ ದೂಡಿ ಬೀಳಿಸಿದ್ದು ಯಾರ ಪೆಟ್ಟಿಗೆ ಅಂಗಡಿಯನ್ನು ಅಂದರೆ ರೆಹಮಾನ್ ಪೆಟ್ಟಿಗೆ ಅಂಗಡಿಯನ್ನು. ಹಾಗೆ ರೆಹಮಾನ್ ಐ ವಿಟ್ನೆಸ್ ಎಂದು ತೋರಿಸಿದ್ದು ಇವರನ್ನು, ಅದು ಜುಬೇದಾಳನ್ನು. ನಿರೂಪಕರ ಗೆಳೆಯ ಪ್ರಕಾಶ್ ಅವರು ಇಕಲಾಜಿಸ್ಟ್ ಗೆಳೆಯ. ಆನೆ ಕಾಡಿಗೆ ಓಡಿ ಹೋದಾಗ ವೇಲಾಯುಧ ಯಾರ ಸಾಮಿಲಿನಲ್ಲಿ ಕೆಲಸ ಮಾಡ್ತಿದ್ದ ಅಂದರೆ ಅವನು ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಅರಣ್ಯ ಇಲಾಖೆಯಲ್ಲಿ ನಾಗರಾಜ ಇದ್ದ ಹುದ್ದೆ ಏನು ಅಂದರೆ ಅದು ರೇಂಜ್ ಫಾರೆಸ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ. ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದದ್ದು ಯಾವ ಉದ್ದೇಶದಿಂದ ಅಂದರೆ ಅದು ಕಳ್ಳನಾಟವನ್ನು ಇಳಿಸಲು. ಇನ್ನು ನೋಡಿ ಸರ್, ಬೆಳ್ಳೋಗಿರೋದಿಲ್ಲ ಹಾಲು ಅಂತ ನಂಬೋರು ನೀವು, ಇವೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ಎಂಬ ಮಾತಿನಲ್ಲಿ ನಿರೂಪಕರನ್ನು ಕುರಿತ ನಾಗರಾಜಿನ ಮಾತನ ಭಾವ ಏನಾಗಿತ್ತು ಅಂದರೆ ನೀವು ಮುಗ್ಧರು ವಿಷಯ ಸರಳವಾಗಿಲ್ಲ ಅಂತ ಹೇಳುವಂಥದ್ದು. ಏನೋ ಮರ ಯಾಕೆ ಕಡ್ತೀಯ ಅಂತ ಕೇಳಿದರೆ ಮ್ಯಾಲಿನವರು ಕೇಳ್ಕೊಳ್ಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯಾ ಎಂದು ಫಾರೆಸ್ಟರ್ ನಾಗರಾಜ ಯಾರನ್ನು ಉದ್ದೇಶಿಸಿ ಹೇಳ್ತಾನೆ ಅಂದರೆ ದುರ್ಗಪ್ಪನನ್ನು ಕುರಿತು ಹೇಳ್ತಾನೆ. ಹಾಗೆ ಸಾಮಿಲಿನಲ್ಲಿ ಲಾರಿ ಮುಗಿಚು ಬಿದ್ದಾಗ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನು ಹುಡುಕ್ತಾ ಇದ್ದ ಅಂದರೆ ಅದ್ರ ಡ್ರೈವರನ್ನು ಹುಡುಕ್ತಾ ಇದ್ದ. ದುರ್ಗಪ್ಪನಿಗೆ ನೋಡಿಕೊಳ್ಳಲು ಕೊಟ್ಟಿದ್ದಂತಹ ಎಲೆಕ್ಟ್ರಿಕ್ ಲೈನು ಯಾವುದು ಅಂದರೆ ಅದು ಕೊಟ್ಟಿಗೆಹಾರದ ಒಂದು ಲೈನು. ವೆಟರ್ನರಿ ಆಸ್ಪತ್ರೆಯ ಬಳಿ ನಿಂತಿದ್ದಂತಹ ಜಬ್ಬಾರ್ನ ವಾಹನ ಇದು ಆಗಿತ್ತು ಅಂದರೆ ಅದು ಲೂನಾ. ಅಯ್ಯೋ ಯಾವ ಮದುವೆ ಮನೆ ಕಾಗ್ದ ಸಾರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅದನ್ನು ಇವತ್ತು ಕೊಟ್ಟರು ಒಂದೇ ನಾಳೆ ಕಟ್ಟರು ಒಂದೇ. ಈ ಹೇಳಿಕೆಯಲ್ಲಿ ಜಬ್ಬಾರ್ನ ಯಾವ ಗುಣ ಬಿಂಬಿತವಾಗಿದೆ ಅಂತಂದರೆ ಅದು ಕೆಲಸದ ಮೇಲಿನ ಅಸಡ್ಡೆ. ಪೋಸ್ಟ್ಮನ್ ಜಬ್ಬಾರ್ ಸಾಹೇಬನ ಸಂಬಳ ಕೇವಲ 60 ರೂಪಾಯಿಗಳು ಆಗಿತ್ತು. ಜಬ್ಬಾರ್ ಈ ಕಾರಣಕ್ಕೆ ವೆಟರ್ನರಿ ಆಸ್ಪತ್ರೆಗೆ ಬಂದಿರ್ತಾನೆ ಅಂದರೆ ಹುಚ್ಚುನಾಯಿ ಕಚ್ಚಿದಾಗ ಪಡೆಯುವಂತಹ ಇಂಜೆಕ್ಷನ್ಗಾಗಿ ಆತ ಬಂದಿರ್ತಾನೆ. ಪುಟ್ಟಯ್ಯ ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ಮೆನ್ ಆಗಿರ್ತಾನೆ. ಮುನ್ಸಿಪಾಲ್ಟಿಯ ಪ್ರೆಸಿಡೆಂಟ್ ಯಾರು ಅಂದರೆ ಮುನ್ಸಿಪಾಲ್ಟಿಯ ಪ್ರೆಸಿಡೆಂಟ್ ಖಾನ್ ಸಾಹೇಬರು. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲ್ಟಿಯ ಪ್ರೆಸಿಡೆಂಟರ ಕರ್ತವ್ಯವಾಗಿತ್ತು ಊರನ್ನು ಸ್ವಚ್ಛವಾಗಿಡುವಂತಹದ್ದು. ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮ್ಯಾನ್ ಯಾರು ಅಂದರೆ ಅದು ತಿಪ್ಪಣ್ಣ. ಇವರು ಟೆಲಿಫೋನ್ ಇಲಾಖೆಯ ಜೂನಿಯರ್ ಇಂಜಿನಿಯರ್ ಆಗಿರ್ತಾರೆ. ರಮೇಶ್ ಬಾಬು ಟೆಲಿಫೋನ್ ಇಲಾಖೆಯ ಸಿಬ್ಬಂದಿ ಇವರ ವಿರುದ್ಧ ಮುಷ್ಕರವನ್ನು ಹೂಡ್ತಾರೆ. ಅಂದರೆ ವಿದ್ಯುತ್ ಇಲಾಖೆಯ ವಿರುದ್ಧ ಟೆಲಿಫೋನ್ ಸಿಬ್ಬಂದಿಯವರು ಮುಷ್ಕರವನ್ನು ಹೂಡ್ತಾರೆ. ಕುಸಿದು ಬಿದ್ದ ಮನೆಯ ಮಾಡಿನ ಸುಬ್ಬಣ್ಣನ ಊರು ಯಾವುದು ಅಂದರೆ ಅದು ಹಳೆ ಕೊಪ್ಪ.
ಇನ್ನು ಸತ್ತಿರೋದು ನಿಮ್ಮದು, ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರೀ ನಷ್ಟ ಕಟ್ಕೊಡ್ಬೇಕು, ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂಬ ಫಾರೆಸ್ಟ್ ನಾಗರಾಜನ ಮಾತಿನಲ್ಲಿರುವಂತಹದ್ದು ಉಡಾಫೆ. ಈ ವಿಷಯ ಪ್ರಸ್ತಾಪಿಸಲು ನಿರೂಪಕರು ಪುರ ಪ್ರಮುಖರ ಮೀಟಿಂಗಿಗೆ ಹೋಗಿದ್ದರು. ಏನಕ್ಕಾಗಿ ಹೋಗಿರ್ತಾರೆ ಅಂದರೆ ಕಂತ್ರಿ ನಾಯಿಗಳ ಒಂದು ಸಮಸ್ಯೆಯನ್ನು ನಿವಾರಿಸುವುದಕ್ಕಾಗಿ. ರೇಂಜ್ ಫಾರೆಸ್ಟರ್ ಆಫೀಸರ್ ಆನೆಗೆ ಶೂಟ್ ಮಾಡುವಂತೆ ಇವರಿಗೆ ಸೂಚಿಸಿರ್ತಾರೆ ಅಂತಂದರೆ ಫಾರೆಸ್ಟ್ ನಾಗರಾಜನಿಗೆ ಸೂಚಿಸ್ತಾರೆ. ಆನೆಯ ಕಾಲಿಗೆ ಸರಪಳಿ ಕಟ್ಟದೆ ಇರಲು ಕೃಷ್ಣೇಗೌಡ ಸಭೆಗೆ ಕೊಟ್ಟಂತಹ ಕಾರಣ ಏನಂದರೆ ಆನೆಯ ಕಾಲಿಗೆ ಗಾಯವಾಗಿದೆ ಅಂತ ಹೇಳಿ. ಇನ್ನು ಆನೆ ಶಾಸ್ತ್ರವರು ಹೀಗಂತ ಭವಿಷ್ಯ ನುಡುತ್ತಾರೆ ಅಂದರೆ ಆನೆಯಿಂದ 5 ಜನ ಪ್ರಾಣವನ್ನು ಕಳೆದುಕೊಳ್ತಾರೆ ಅಂತ. ಇದು ನಾಗರಾಜನ ಕೋವಿ ಹಿಡಿದು ಕುಳಿತಿದ್ದಂತಹ ಸ್ಥಳ ಯಾವುದು ಅಂದರೆ ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯ ಬಿಳಿ ಬೂರುಗದ ಮರದ ಕೆಳಗೆ ಒಳ್ಳೆಯ ಆಯಕಟ್ಟಿನ ಗಂಡಿಯಲ್ಲಿ ಆತ ಕುಳಿತಿರ್ತಾನೆ. ಕೋವಿ ಹಿಡಿದು ಓಡಿ ಬರುತ್ತಿದ್ದಂತಹ ಗಾಡ್ ರಾಮಪ್ಪ ನಾಗರಾಜನನ್ನು ಉದ್ದೇಶಿಸಿ ಹೀಗೆ ಅಂತ ಹೇಳ್ತಾನೆ, ಏನಂದರೆ ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಅಂತ ಅವನು ಹೇಳ್ತಾನೆ. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವು ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಬಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವಂತಹ ಸಂಗತಿ ಏನು ಅಂದರೆ ಆನೆ ದೊಡ್ಡದಾದಂತಹ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುವುದಿಲ್ಲ. ಪೊಲೀಸರು ಹೀಗೆಂದು ಮಹಾಜರನ್ನ ಬರ್ಕೊಳ್ತಾರೆ ಅಂದರೆ ಕೋವಿ ಸಿಕ್ಕಿದೆ, ಹೆಣ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಮಹಾಜರನ್ನ ಬರ್ಕೊಡ್ತಾರೆ. ಕೃಷ್ಣೇಗೌಡ ಕಳವಳದಿಂದ ಹೀಗೆ ದಿನ ದೂಡ್ತಾ ಇದ್ದ ಅಂದರೆ ಆನೆ ಮತ್ತೆ ಊರಿಗೆ ಒಂದೊರಗಿದರೆ ಅಂದರೆ ಬಂದು ಒದಗಿದ್ರೆ ಏನಪ್ಪಾ ಕತೆ ಅಂತ ಹೇಳ್ಬಿಟ್ಟು ಅವನು ಯೋಚಿಸ್ತಾ ಇದ್ದ. ನಾನು ಬೆಳಗಿಂದ 4-5 ಸಾರಿ ಲೈನ್ ಚಾರ್ಜ್ ಮಾಡಿದೆ, ಏನು ಮಾಡಿದರೂ ಫೀಸ್ ಏನಿಲ್ಲಕ್ಕಿಲ್ಲ. ಲೈನು ಟ್ರಬಲ್ನಲ್ಲಿ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದೆ. ಶಿವೇಗೌಡರ ಸಾಮೇಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ. ದುರ್ಗಪ್ಪನ ಈ ಮಾತು ಏನನ್ನ ತಿಳಿಸ್ತಾ ಇದೆ ಅಂತ ಅಂದರೆ ಅದು ಟೆಲಿಫೋನ್ನ ವ್ಯತ್ಯಯವನ್ನು ತಿಳಿಸ್ತಾ ಇದೆ. ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ ಎಂದು ಲೇಖಕರು ದುರ್ಗಪ್ಪನಿಗೆ ಹೇಳುವ ಮಾತು ಏನನ್ನ ಸೂಚಿಸುತ್ತದೆ ಅಂತಂದರೆ ಅದು ದುರ್ಗಪ್ಪನ ಮೇಲಿನ ಕೋಪ ಅಂತಲೂ ಕೂಡ ಆಗುತ್ತೆ. ಹಾಗೆ ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದೂ ಇಲ್ಲ. ಅಂದರೆ ಅವರು ಆ ಒಂದು ಆನೆಯ ಬಗ್ಗೆ ಕನಿಕರದಿಂದ ಮಾತನಾಡಿರುವಂತಹದ್ದನ್ನು ನೋಡಬಹುದು. ಹೀಗಾಗಿ ಯಾವುದೂ ಇಲ್ಲ ಅನ್ನುವಂಥದ್ದು ಸರಿಯಾದಂಥದ್ದು. ನಿನ್ನ ಪುಕಾರೇನಿದ್ರು ಬರವಣಿಗೆನಲ್ಲಿ ಬರೀಬೇಕು, ಹಂಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು. ನಾಗರಾಜನ ಈ ಮಾತು ಏನನ್ನು ಸೂಚಿಸುತ್ತದೆ ಅಂದರೆ ದುರ್ಗಪ್ಪನ ಮೇಲಿನ ಕೋಪವನ್ನು ಸೂಚಿಸುತ್ತದೆ. ಇದ್ದದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ. ಇನ್ನು ಜನಗಳ ವಿಶ್ವಾಸವನ್ನು ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದ್ರೆ ಸಾಕಾಗಿದೆ ನನಗೆ. ಖಾನ್ ಸಾಹೇಬ್ರ ಈ ಮಾತು ಏನನ್ನು ಸೂಚಿಸುತ್ತದೆ ಅಂತಂದರೆ ಜನರೊಟ್ಟಿಗಿನ ಸಹಬಾಳ್ವೆಯನ್ನು ಸೂಚಿಸುತ್ತೆ. ನೀನೇನು ಕತ್ತೆ ಕಾಯ್ತಿದೆಯೋನೋ, ಶೂಟ್ ಮಾಡೋದಕ್ಕೆ ಏನಾಗಿತ್ತೋ ನಿನಗೆ ಎಂದು ರೇಗಿದ ಫಾರೆಸ್ಟರ್ ಯಾರು ಅಂತ ನಾಗರಾಜ್ ಆನೆ ಬಗ್ಗೆ ಹೀಗೆ ನಿರ್ಧರಿಸ್ತಾನೆ ಅಂತ ಅಂದರೆ ಆನೆಯನ್ನು ಕೊಂದೇ ಬಿಡಬೇಕು ಅಂತಂದು ಅವನು ನಿರ್ಧರಿಸಿರ್ತಾರೆ. ಲೈನ್ಮೆನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ರಿಟೈರ್ಡರ್ ಆಗಿರೋದನ್ನು ನೋಡಿದ್ದೀರಾ? ಈ ಮಾತಿನ ಭಾವನೆ ಏನು ಅಂದರೆ ಲೈನ್ಮನ್ ಕೆಲಸ ಅನ್ನುವಂಥದ್ದು ಅತ್ಯಂತ ಅಪಾಯಕಾರಿಯಾಗಿದೆ ಅನ್ನುವಂಥದ್ದು. ಒಳಗೆ ಫಾರೆಸ್ಟರ್ ನಾಗರಾಜ್ ಪೊಲೀಸು ಇನ್ಸ್ಪೆಕ್ಟರ್ ಥರದ ಡ್ರೆಸ್ ಹಾಕಿಕೊಂಡು ಫೈಲುಗಳ ರಾಶಿಯ ಪಕ್ಕ ಕುಳಿತಿದ್ದ. ಯೂನಿಫಾರ್ಮ್ ಹಾಕ್ಕೊಂಡು ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರ್ತದೆ. ವಿಚಿತ್ರ ಗತ್ತಿನಿಂದ ನನ್ನ ಕಡೆ ನೋಡ್ದ. ಈ ಮೇಲಿನ ಮಾತು ಏನನ್ನು ಸೂಚಿಸ್ತದೆ ಅಂತಂದರೆ ಅದು ನಾಗರಾಜಿನ ಒಂದು ಅಧಿಕಾರದ ದರ್ಪವನ್ನು ಅದು ಸೂಚಿಸುತ್ತದೆ. ಇಷ್ಟು ನಿಮ್ಮ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿತ್ತು. ಧನ್ಯವಾದಗಳು.